ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 119ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 119 ಕೀರ್ತನೆ 119 ಭಾಳ ದೊಡ್ಡ ಒಂದು ಕೀರ್ತನೆಯಾಗಿದೆ ಮತ್ತು ಈ ಕೀರ್ತನೆಯಲ್ಲಿ ವಚನಗಳು ನೋಡುವಾಗ 176 ವಚನಗಳಿರುವಂಥ ಒಂದು ದೊಡ್ಡ ಕೀರ್ತನೆ ಇದು. 176 ವರ್ಸಸ್, ಬಿಗ್ಗೆಸ್ಟ್ ಚಾಪ್ಟರ್ ಇನ್ ದ ಬೈಬಲ್ನಲ್ಲಿ ಅತ್ಯಂತ ದೊಡ್ಡ ಅಧ್ಯಾಯ ಇರುವಂಥ ಒಂದು ಕೀರ್ತನೆ. ಮತ್ತು ಇದನ್ನು ನಾವು ಹೇಗೆ ಅಧ್ಯಯನ ಮಾಡೋಣ ಅಂದರೆ 32 ವಚನಗಳು ಆ ರೀತಿಯಾಗಿ ನಾವು ನೋಡ್ಕೊಂಡು ಹೋಗೋಣ್ರಿ. ಆವಾಗ ಸುಮಾರು 5 ಭಾಗಗಳನ್ನಾಗಿ ಇದನ್ನು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಬಹುದು. ಸರಿ, ಈಗ ಕೀರ್ತನೆ 119 ಮತ್ತು ಇದರಲ್ಲಿ ಧರ್ಮಶಾಸ್ತ್ರ ಮಹತ್ತನ್ನು ವರ್ಣಿಸುವಂಥ ಕೀರ್ತನೆ ಇದು. ಇಬ್ರಿಯ ಅಕ್ಷರ ಕ್ರಮಾನುಸಾರವಾದಂಥ ಒಂದು ಕೀರ್ತನೆ. ಯಾಕಂತೇಳಿದ್ರೆ ಕೀರ್ತನೆ 119ನೇ ಮೊದಲನೇ ವಚನ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಮೇಲ್ಭಾಗದಲ್ಲಿ ದೊಡ್ಡ ಮೊದಲನೇ ಇಬ್ರಿಯ ಅಕ್ಷರ ಆಲೆಫ್ ಇರುವಂಥದ್ದನ್ನು ನೋಡ್ತೇವೆ. 9ನೇ ವಚನದ ಮೇಲೆ ಬೇತ್ ಇರುವಂಥದ್ದನ್ನು ನೋಡ್ತೇವೆ. 17ನೇ ವಚನದ ಮೇಲೆ ಗಿಮೇಲ್ ಇರುವಂಥದ್ದನ್ನು ನೋಡ್ತೇವೆ. 25ನೇ ವಚನದ ಮೇಲೆ ದಾಲೆತ್ ಇರುವಂಥದ್ದನ್ನು ನೋಡ್ತೇವೆ. 33ನೇ ವಚನದ ಮೇಲೆ ಹೇ ಇರುವಂಥದ್ದು ನೋಡ್ತೇವೆ. 41ನೇ ವಚನದಲ್ಲಿ ವಾವ್ ಇರುವಂಥದ್ದನ್ನು ನೋಡ್ತೇವೆ. ಈ ರೀತಿಯಾಗಿ ಇಬ್ರಿಯ ಅಕ್ಷರಗಳು ಒಂದೊಂದಾಗಿ ನಾವು ನೋಡ್ಕೊಳ್ತೇವೆ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಂಖ್ಯೆ ಅಥವಾ ಸಂಖ್ಯೆ ಮೌಲ್ಯ ಇದೆ. ಉದಾಹರಣೆಗೆ ಅಲೆಫ್ ಒಂದು ಸಂಖ್ಯೆ, ಒಂದು ಅಕ್ಷರ ಮೌಲ್ಯ ಎಂಬುದಾಗಿ ಹೇಳ್ಬೋದು, ಸಿಂಪಲ್ ಆಗಿ ಹೇಳೋದಾದರೆ. ಸರಿ, ಮತ್ತು ಈ ಆಲೆಫ್ ಎಂಬ ಪದ ಪ್ರಾರಂಭಕ್ಕೆ, ಆದಿಯಲ್ಲಿ ಅಂತಿದೆಯಲ್ವ, ಪ್ರಾರಂಭಕ್ಕೆ ಮತ್ತು ದೇವರಿಗೆ, ಸೃಷ್ಟಿಕರ್ತನಿಗೆ ಹೋಲುವಂಥದ್ದು, ಸೂಚಿಸುವಂಥದ್ದು. ನಾನು ಆದಿಯೂ ಅಂತ್ಯವೂ ಆಗಿದ್ದೇನೆ, ನಾನು ಆಲೆಫ್ ಮತ್ತು ಟಾವ್ ಆಗಿದ್ದೇನೆ, ಆಲ್ಫಾ ಮತ್ತು ಓಮೆಗಾ ಆಗಿದ್ದೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸುವನ್ನು ನಾವು ನೆನಪು ಮಾಡಿಕೊಳ್ಬೋದು ಈ ಒಂದು ಕೀರ್ತನೆಯಲ್ಲಿ. ಸರಿ, 32 ವಚನಗಳನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಕೀರ್ತನೆ 119 ಈ 32 ವಚನಗಳಲ್ಲಿ, ಅಥವಾ ಒಟ್ಟು ಕೀರ್ತನೆ 176 ವಚನಗಳಲ್ಲಿ, ಕೀರ್ತನೆ 119ನೇ ಅಧ್ಯಾಯ 176 ವಚನಗಳಲ್ಲಿಯೂ 3 ಸಂಗತಿಗಳನ್ನು ನೋಡ್ಬೋದು. ಒಂದೊಂದು ವಚನದಲ್ಲಿ 3 ಸಂಗತಿಗಳನ್ನು ನೋಡ್ಬೋದು. ಪ್ರತಿ ಒಂದೊಂದು ಆಲ್ಮೋಸ್ಟ್ ಹತ್ರ ಪ್ರತಿಯೊಂದು, ಬಹುಶಃ ಒಂದು ಕಡೆ ಸ್ವಲ್ಪ ವ್ಯತ್ಯಾಸ ಬರ್ಬೋದು, ಆದರೆ ಹೆಚ್ಚಿನ ಅಂಶ ನಾವು ನೋಡೋದಾದರೆ ಎಲ್ಲ ವಚನಗಳಲ್ಲಿಯೂ ಕೂಡ ಅಂತ ಕೂಡ ಹೇಳ್ಬೋದು. ಯಾಕಂತೇಳಿದ್ರೆ ಅದನ್ನು ನಾವು ನೋಡುವ ರೀತಿಯಲ್ಲಿದೆ ಅದು. 176 ವಚನಗಳಲ್ಲಿಯೂ 3 ಸಂಗತಿಗಳು ಹುದುವಾಗಿರುವಂಥದ್ದಿದೆ. ಅದೇನೆಂದರೆ, ಒಂದು ದೇವರ ಬಗ್ಗೆ ಇದೆ, ಎರಡನೇ ದೇವರ ವಾಕ್ಯದ ಬಗ್ಗೆ ಇದೆ, ಮೂರನೇದು ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಅಥವಾ ದೇವರ ವಾಕ್ಯದ ಶಕ್ತಿ. ಈ 3 ಸಂಗತಿಗಳನ್ನು ನಾವು ಪ್ರತಿ ವಚನದಲ್ಲಿ ನೋಡ್ಕೊಳ್ಳಿಕ್ಕಿದ್ದೇವೆ. ಅದಕ್ಕೆ ನಾನು ಇದನ್ನು ಅಂಡರ್ಲೈನ್ ಮಾಡುವಾಗ 3 ಬಣ್ಣಗಳನ್ನು ಉಪಯೋಗ ಮಾಡಿಕೊಂಡು, ದೇವರಿಗೆ ನಾನು ಪಿಂಕ್ ಅಥವಾ ಕೆಂಪು ಪೆನ್ನಿಂದ ಅಂಡರ್ಲೈನ್ ಮಾಡಿಬಿಟ್ಟು, ದೇವರ ವಾಕ್ಯಕ್ಕೆ ನೀಲಿ ಬಣ್ಣದಲ್ಲಿ ಅಂಡರ್ಲೈನ್ ಮಾಡಿಬಿಟ್ಟು, ಮತ್ತು ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಅಥವಾ ದೇವರ ವಾಕ್ಯದ ಮಹತ್ವ ಏನಿದೆ ಅದಕ್ಕೆ ಹಳದಿಯಲ್ಲಿ
ಅಂಡರ್ಲೈನ್ ಮಾಡಿದ್ದೀನಿ. ಈ ರೀತಿಯಾಗಿ 3 ಬಣ್ಣದಲ್ಲಿ ಅಂಡರ್ಲೈನ್ ಮಾಡಿ 3 ವಿಷಯಗಳನ್ನು ನಾವು ಹೈಲೈಟ್ ಮಾಡಿಬಿಟ್ಟು ಈಗ 3ಅನ್ನು ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಬೇಗ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಮೊದಲನೇದು ಯೆಹೋವನು, ದೇವರ ಬಗ್ಗೆ. ಧರ್ಮಶಾಸ್ತ್ರ, ದೇವರ ವಾಕ್ಯದ ಬಗ್ಗೆ ಅನುಸರಿಸಿ. ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಅಥವಾ ದೇವರ ವಾಕ್ಯದ ಮಹತ್ವ ಏನಿದೆ ಎಂಬುದಾಗಿ ನೋಡ್ಕೊಳ್ತೇವೆ. ದೇವರ ವಾಕ್ಯವನ್ನು ನಾವು ಅನುಸರಿಸಿ ನಡೆಯುವಾಗ ನಮಗೆ ಧನ್ಯತೆ, ಆಶೀರ್ವಾದ. 2ನೇ ವಚನ, ಆತನ ದೇವರು ಕಟ್ಟಳೆ, ದೇವರ ವಾಕ್ಯ ಕೈಕೊಂಡು ಪ್ರತಿಕ್ರಿಯೆ. ಹೌದು, ನಾವು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಾಗ ನಾವು ಸಂತೋಷವಾಗಿರ್ತೀವಿ, ಭಾಗ್ಯವಂತರಾಗಿರ್ತೀವಿ. ಹೌದು, ಹಣ ಎಷ್ಟೊಂದು ಬಂದುಬಿಟ್ರೆ ಎಂಥ ಭಾಗ್ಯವಂತರು ಅಂತ ಹೇಳ್ತೀವಿ. ದೊಡ್ಡ ಮನೆ ಕಟ್ಟಿಬಿಟ್ರೆ ಅಥವಾ ದೊಡ್ಡ ರೀತಿಯಲ್ಲಿ, ಹೌದು, ಅದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ನಾನು ಹೇಳುವ ಮಾತಿನ ತಾತ್ಪರ್ಯ ಏನಂತ ಹೇಳಿದರೆ, ಅದಕ್ಕಿಂತಲೂ ಧನ್ಯರು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ದೇವ್ರ ವಾಕ್ಯವನ್ನು ಕೈಕೊಂಡು, ದೇವರ ವಾಕ್ಯವನ್ನು ಹೌದು ಧ್ಯಾನಿಸುವಂಥವ್ರು, ದೇವರ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡಂಥವ್ರು, ದೇವರ ವಾಕ್ಯವನ್ನು ಮನಸ್ಸಿನಿಂದ ಅನ್ವಯಿಸುವಂಥವ್ರು, ಅವರು ಎಷ್ಟೋ ಧನ್ಯರು ಎಂಬುದಾಗಿ. 3ನೇ ವಚನ, ಆತನ ದೇವರು ಮಾರ್ಗದಲ್ಲಿ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ನಡೆಯೋದು, ಪ್ರತಿಕ್ರಿಯೆ. 4ನೇ ವಚನ, ನಿನ್ನ ಅಂದರೆ ದೇವರು, ನೇಮಗಳು ದೇವರ ವಾಕ್ಯ, ಜಾಗೃತಿಯಿಂದ ಪ್ರತಿಕ್ರಿಯೆ. 5ನೇ ವಚನ, ನಿನ್ನ ಅಂದರೆ ದೇವರು, ನಿಬಂಧನೆಗಳು ಅಂದರೆ ದೇವರ ವಾಕ್ಯ, ಕೈಕೊಳ್ಳುವುದು ಪ್ರತಿಕ್ರಿಯೆ. ದೇವರ ವಾಕ್ಯವನ್ನು ಕೈಕೊಂಡು ನಡಿಬೇಕು. 6ನೇ ವಚನ, ನಿನ್ನ ಅಂದರೆ ದೇವರು, ಆಜ್ಞೆಗಳನ್ನೆಲ್ಲ ಒಬ್ಬರು ಲೆಕ್ಕ ಹಾಕಿದರೂ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರವು 2713 ಆಜ್ಞೆಗಳಿದೆ ಅಂತ ಹೇಳ್ಬಿಟ್ಟು, ಹೊಸ ಒಡಂಬಡಿಕೆಯಲ್ಲಿ 1058 ಆಜ್ಞೆಗಳು ಇವೆ ಎಂಬುದಾಗಿ ಒಂದು ಅಂದಾಜು ಲೆಕ್ಕ ಡೇಕ್ಸ್ ಬೈಬಲ್ನಲ್ಲಿ. ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದಾದರೆ ಹೆಚ್ಚಿನ ಅಂಶ ಡೇಕ್ಸ್ ಬೈಬಲ್ನಲ್ಲಿ ಅಂಕಿಗಳು ಬಂದಾಗ ಭಾಳ ಕರೆಕ್ಟಾಗಿರ್ತದೆ. ನಾನು ಚಿಕ್ಕಂದಿನಿಂದ ಅದು ಬಳಸುವಂಥದ್ದೊಂದು ಬೈಬಲ್. ಸರಿ, ಇಲ್ಲಿ ನಾವು ನೋಡುವಾಗ 6ನೇ ವಚನದಲ್ಲಿ ನಿನ್ನ ದೇವರು, ಆಜ್ಞೆಗಳನ್ನೆಲ್ಲ ದೇವರ ವಾಕ್ಯ, ಲಕ್ಷಿಸುವುದು ನಮ್ಮ ಪ್ರತಿಕ್ರಿಯೆ, ರಿಯಾಕ್ಷನ್, ಅವರ್ ರೆಸ್ಪಾನ್ಸ್. ಗಾಡ್ಸ್ ವರ್ಡ್, ಅವರ್ ರೆಸ್ಪಾನ್ಸ್ ಆರ್ ದಿ ಕ್ಯಾರೆಕ್ಟರ್ ಆಫ್ ಗಾಡ್ಸ್ ವರ್ಡ್. ಈ ರೀತಿಯಾಗಿ 3 ಭಾಗ ಒಂದೊಂದು ವಚನದಲ್ಲಿ ನಾವು ನೋಡ್ತೀವಿ. 7ನೇ ವಚನ, ನಾನು ನಿನ್ನ ದೇವರು, ನೀತಿವಿಧಿಗಳು ದೇವರ ವಾಕ್ಯ, ಕಲಿತ ಹಾಗೆಲ್ಲ ಪ್ರತಿಕ್ರಿಯೆ, ಅವ್ರ ರಿಯಾಕ್ಷನ್, ಕಲಿಬೇಕು ದೇವರ ವಾಕ್ಯ. 8ನೇ ವಚನ, ನಿನ್ನ ದೇವರು, ನಿಬಂಧನೆಗಳನ್ನು ದೇವರ ವಾಕ್ಯ, ಅನುಸರಿಸುವುದು ಅನ್ವಯ. ದೇವರು, ದೇವರ ವಾಕ್ಯ, ಅನ್ವಯ. ಆ ರೀತಿಯಾಗಿ 3ಅನ್ನು ನಾವು ಪ್ರತಿ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ರೀ. ಅಲೆಫ್ ಆಯಿತು ದೇವರ ಬಗ್ಗೆ. ಈಗ 9ನೇ ವಚನದ ಮೇಲ್ಭಾಗದಲ್ಲಿ ಬೇತ್ ಎಂಬ ಅಕ್ಷರ ಇದೆ. ಅದಕ್ಕೆ ಮೌಲ್ಯ ಸಂಖ್ಯೆ 2. ಅದರ ಅರ್ಥ ಮನೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆಯನ್ನು ಕೇಳಿಬಿಟ್ಟು ಆನ್ಸರ್ ಕೂಡ ಕೀರ್ತನೆಗಾರನು ಹೇಳುವಾತನಾಗಿದ್ದಾನೆ. ಅದೇನಂತ ಹೇಳಿದರೆ 9ನೇ ವಚನದಲ್ಲಿ ನಿನ್ನ ದೇವರು, ವಾಕ್ಯ ದೇವರ ವಾಕ್ಯ, ಗಮನಿಸಿ ನಡೆಯೋದು ಪ್ರತಿಕ್ರಿಯೆ. ಸರಿ, 10ನೇ ವಚನ, ನಿನ್ನನ್ನು ಹುಡುಕುತ್ತೇನೆ, ಪೂರ್ಣ ಮನಸ್ಸಿಂದ ಹುಡುಕ್ತೇನೆ. ಆ ರೀತಿಯಾಗಿ ಹೇಳಿಬಿಟ್ಟು ನಿನ್ನ ದೇವರು, ಆಜ್ಞೆಗಳಿಗೆ ದೇವರ ವಾಕ್ಯ, ತಪ್ಪಿ ಹೋಗದಂತೆ ಕಾಯಿ, ಅಂದರೆ ಅನ್ವಯ, ತಪ್ಪಿ ಹೋಗದಂತೆ ದೇವ್ರು ಕಾಯಬೇಕು. ಅದನ್ನು ಪ್ರೇಯರಾಗಿ ದೇವ್ರ ಮೇಲೇ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಡ್ತಾನೆ ರೀ. 11ನೇ ವಚನ, ನಿನಗೆ ದೇವರು ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ದೇವರ ವಾಕ್ಯ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ವಾವ್!
ದೇವರ ವಾಕ್ಯ ಎಲ್ಲಿರಬೇಕು? ಹೌದು, ಶೆಲ್ಫ್ನಲ್ಲಿರಬೇಕು, ನಮ್ಮ ಮನೆಗಳಲ್ಲಿರಬೇಕು, ಟೇಬಲ್ ಮೇಲೆ ಇರಬೇಕು, ಒಳ್ಳೇದು ಒಳ್ಳೇದು ಒಳ್ಳೇದು. ಆದರೆ ನಮ್ಮ ಹೃದಯಗಳಲ್ಲಿರಬೇಕು. ಕೊಲೊಸ್ಸೆ 3:16 ಸಮೃದ್ಧಿಯಾಗಿರ್ಬೇಕು. ಸ್ವಲ್ಪ ಅಲ್ಲ, ಬರೀ ಯೋಹಾನ 3:16 ಅಲ್ಲ, ಸಂಪೂರ್ಣವಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು, ಹೆಚ್ಚೆಚ್ಚಾಗಿರ್ಬೇಕು. ಅದು ನನ್ನ ಆಶೆ. ಮತ್ತು 12ನೇ ವಚನ, ನಿನ್ನ 2ನೇ ಭಾಗ, ದೇವರು ನಿಬಂಧನೆಗಳು, ದೇವರ ವಾಕ್ಯ ನನಗೆ ಕಲಿಸು, ನಮ್ಮ ಪ್ರತಿಕ್ರಿಯೆ. 13ನೇ ವಚನ, ನಿನ್ನ ದೇವರು ವಿಧಿವಚನಗಳನ್ನೆಲ್ಲ, ದೇವರ ವಾಕ್ಯ ವರ್ಣಿಸ್ತೇನೆ, ನನ್ನ ಪ್ರತಿಕ್ರಿಯೆ. 14ನೇ ವಚನ, ನಿನ್ನ ದೇವರು ಕಟ್ಟಳೆ, ದೇವರ ವಾಕ್ಯ ಆನಂದಿಸ್ತೇನೆ. ವಾಹ್! ದೇವರ ವಾಕ್ಯ ಅಂತ ಹೇಳಿದ್ರೆ ನಾವು ಖುಷಿ ಆಗಬೇಕು. ದೇವರ ವಾಕ್ಯ ತಕ್ಕೊಂಡು ನಾವು ಖುಷಿ ಆಗದಿದ್ದರೆ ಏನೋ ಹೆಚ್ಚು ಕಡಿಮೆ, ಪಾಪ ಅಂತ ನಾನು ಹೇಳಲ್ಲ, ಏನೋ ಹೆಚ್ಚು ಕಡಿಮೆ ನಮ್ಮ ರಿಯಾಕ್ಷನ್. ಅಂದರೆ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ಮುಟ್ಟಿದ ಮೇಲೆ ನನಗೇನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಏನೋ ಇನ್ಸುಲೇಷನ್ ಟೇಪ್ ಅಂತಾರಲ್ಲ, ಅದನ್ನು ಹಾಕ್ಕೊಂಡಿರಬೇಕು, ಏನು ಆಗಬಾರ್ದು, ತಾಕಬಾರ್ದು ಅಂತ. ಆ ರೀತಿಯಾಗಿ ನಾವು ಕೂಡ ದೇವರ ವಾಕ್ಯ ನಮಗೆ ತಾಕುವಾಗ ಆನಂದ, ಸಂತೋಷ. 15ನೇ ವಚನ, ನಿನ್ನ ದೇವರು ನೇಮಗಳನ್ನು, ದೇವರ ವಾಕ್ಯ ಧ್ಯಾನಿಸುತ್ತಾ, ಪ್ರತಿಕ್ರಿಯೆ. 16ನೇ ವಚನ, ನಿನ್ನ ದೇವರು ನಿಬಂಧನೆಗಳು, ದೇವರ ವಾಕ್ಯ ಉಲ್ಲಾಸ ಪಡುವೇನು. ವಾವ್! ನ ಅಂತರಾತ್ಮದಿಂದ ಪ್ರತಿಕ್ರಿಯೆ. 16ನೇ ವಚನ, ನಿನ್ನ ದೇವರು ನಿಬಂಧನೆಗಳು, ದೇವರ ವಾಕ್ಯ ಉಲ್ಲಾಸ ಪಡುವೇನು. ಹೌದು, ಅದಕ್ಕೆ 2ನೇ ಭಾಗದಲ್ಲಿ ಮತ್ತೆ ರಿಪೀಟ್ ಮಾಡ್ತಾನೆ. 16ನೇ ವಚನ, ನಿನ್ನ ದೇವರು ವಾಕ್ಯವನ್ನು, ದೇವರ ವಾಕ್ಯ ಮರೆಯೋದಿಲ್ಲ. ಹಾಗಾದ್ರೆ ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ, ಮರಿಬಾರ್ದು ದೇವರ ವಾಕ್ಯ. ದೇವರ ವಾಕ್ಯ ಮರಿಬಾರ್ದು. ಇನ್ನೊಂದ್ಸರಿ ಹೇಳ್ತೇನೆ, ದೇವರ ವಾಕ್ಯ ಮರೆಯಬಾರದು. ಮರೆಯಬಾರ್ದು ಅಂತ ಹೇಳಿದ್ರೆ, ಅದನ್ನೇ ನಾವು ನೆನಪಿಟ್ಕೊಂಡಿದ್ದಾಗ, ಅದನ್ನೇ ನಾವು ಧ್ಯಾನಿಸುವಾಗ, ಅದನ್ನೇ ಪ್ರೀತಿಸುವಾಗ ಮರೆಯೋದಿಲ್ಲ. ನಮ್ಮ ಹೆಸರು ನಾವು ಮರೆಯೋದಿಲ್ಲ, ನಮ್ಮ ವಿಳಾಸ ಮರೆಯೋದಿಲ್ಲ, ಕೆಲವರು ಫೋನ್ ನಂಬರ್ ಬರೆಯೋದಿಲ್ಲ, ತಂದೆ ತಾಯಿಗಳ ಹೆಸರು ನಾವು ಮರೆಯೋದಿಲ್ಲ. ಇವೆಲ್ಲ ಭಾಳ ಪ್ರಾಮುಖ್ಯ ನಮಗೆ, ಭಾಳ ಹತ್ತಿರ, ಪ್ರೀತಿ. ಘಟನೆಗಳು, ಒಳ್ಳೆಯ ಘಟನೆಯನ್ನು ಮರೆಯೋದಿಲ್ಲ, ಕೆಟ್ಟ ಘಟನೆ ಕೂಡ ಮರೆಯೋದಿಲ್ಲ. ಹಾಗೆ 17ನೇ ವಚನ, ನಿನ್ನ ದೇವರು, 2ನೇ ಭಾಗ, ವಾಕ್ಯವನ್ನು, ದೇವರ ವಾಕ್ಯ ಕೈಕೊಳ್ಳುವೇನು, ಪ್ರತಿಕ್ರಿಯೆ. 18ನೇ ವಚನ, ನನ್ನ ಕಣ್ಣು ತೆರೆ ಅಂತ ಹೇಳಿಬಿಟ್ಟು, ನಿನ್ನ ದೇವರ ವಾಕ್ಯ, ಧರ್ಮಶಾಸ್ತ್ರ, ದೇವರ ವಾಕ್ಯ ಅದ್ಭುತಗಳನ್ನು ಕಂಡುಕೊಳ್ಳುವೆ. ಅಂದರೆ ಪ್ರಕಟಣೆಯಾಗಿ ನಾನು ಕಂಡುಕೊಳ್ತೀನಿ ಅಂತ ಹೇಳ್ಬಿಟ್ಟು. 19ನೇ ವಚನ, ಅಲ್ಲಿ ಕೂಡ ನಿನ್ನ ದೇವರು ಆಜ್ಞೆಗಳನ್ನು, ದೇವರ ವಾಕ್ಯ ಮರೆಯಬೇಡ, ನನಗೆ ಮರೆ ಮಾಡಬೇಡ. ಅಂದರೆ ಅದೊಂದು ಪ್ರಾರ್ಥನೆ, ಪ್ರತಿಕ್ರಿಯೆ. 20ನೇ ವಚನ ಕೂಡ ನಿನ್ನ ದೇವರು ವಿಧಿಗಳು, ದೇವರ ವಾಕ್ಯ ಹಂಬಲಿಸುವುದು. 21ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ನಿನ್ನ ದೇವರ ವಾಕ್ಯ ಆಜ್ಞೆಗಳು, ಅದನ್ನು ಮೀರಿದವರು ಶಾಪಗ್ರಸ್ತರು, ಅದು ಕೂಡ ಪ್ರತಿಕ್ರಿಯೆ, ಬೇರೆಯವರು. 22ನೇ ವಚನ, ನಿನ್ನ ಕಟ್ಟಳೆ ಕೈಕೊಂಡು ನಡೆಯೋದು. 23ನೇ ವಚನ, ನಿನ್ನ ದೇವರ ನಿಬಂಧನೆಗಳನ್ನು ಧ್ಯಾನಿಸುವುದು. 24ನೇ ವಚನ, ದೇವರ ಕಟ್ಟಳೆಗಳ ಆನಂದ, ಪ್ರತಿಕ್ರಿಯೆ. 25ನೇ ವಚನ, ದಾಲೇತ್ಗೆ 4 ಸಂಖ್ಯೆಯ ಮೌಲ್ಯ ಇದೆ. 25ನೇ ವಚನದಲ್ಲಿ ದೇವರ ವಾಗ್ದಾನ ಉಜ್ಜೀವಿಸ್ತದೆ, ಪ್ರತಿಕ್ರಿಯೆ. 26ನೇ ವಚನ, ಹೌದು, ದೇವರಿಗೆ ನಿನ್ನ ನಿಬಂಧನೆಗಳು, ದೇವರ ವಾಕ್ಯ ಉಪದೇಶಿಸು, ಪ್ರತಿಕ್ರಿಯೆ. 27ನೇ ವಚನದಲ್ಲಿ ನಾವು ನೋಡುವಾಗ, ನಿನ್ನ ದೇವರು ನೇಮಗಳು, ದೇವರ ವಾಕ್ಯ ತಿಳಿಯಪಡಿಸು, ಪ್ರತಿಕ್ರಿಯೆ.
28ನೇ ವಚನ 2ನೇ ಭಾಗ, ನಿನ್ನ ದೇವರು ವಾಗ್ದಾನ, ದೇವರ ವಾಕ್ಯ ಬಲಪಡಿಸು. ಪ್ರತಿಕ್ರಿಯೆ, ಅದರ ಶಕ್ತಿ. 29ನೇ ವಚನ, ನಿನ್ನ ದೇವರು ಧರ್ಮಶಾಸ್ತ್ರ, ದೇವರ ವಾಕ್ಯ ನನಗೆ ಅನುಗ್ರಹಿಸು, ಕೊಡು. ದೇವರು ಕೊಡಬೇಕು, ಇದನ್ನು ತಕ್ಕೊಂಡು ಪ್ರಕಟಣೆ ಕೊಡಬೇಕು. 30ನೇ ವಚನ, ನಿನ್ನ ದೇವರು ವಿಧಿಗಳು, ದೇವರ ವಾಕ್ಯ ಮುಂದೆ ಇಟ್ಟುಕೊಂಡಿದ್ದೇನೆ. ವಾವ್! ದೇವರ ವಾಕ್ಯವನ್ನು ನಮ್ಮ ಕಣ್ಮುಂದೆನೇ ಇಟ್ಕೊಂಡಿರ್ಬೇಕು. ಕೆಲವು ಸರಿ ಗೋಡೆಗಳಲ್ಲೆಲ್ಲ ಹಾಕ್ಕೊಳ್ತೀವಿ, ಅದು ಕೂಡ ಒಳ್ಳೆಯದೇ. ಆದರೆ ದೇವರ ವಾಕ್ಯ ಮುಂದೆ 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 ಇಟ್ಕೊಳ್ಳುವಂಥ ಒಂದು ಅಭ್ಯಾಸ ಈ ಕೀರ್ತನೆಗಾರನಿಗೆ ಇತ್ತಂತ ನಾವು ನೋಡ್ತೇವೆ. 31ನೇ ವಚನ, ಇದು ಭಾಳ ಇಮೋಷನಲ್ ಆಗಿರುವಂಥದ್ದು. ನೋಡ್ರಿ ಹೇಗಿದೆ. ನಾನು ನಿನ್ನ, ಅಂದರೆ ದೇವರು ಕಟ್ಟಳೆಗಳನ್ನು, ದೇವರ ವಾಕ್ಯ ಅಪ್ಪಿಕೊಂಡಿದ್ದೇನೆ. ವಾವ್! ಇದೇ ಮೊದಲನೇ ಬಾರಿ ನಾನು ಗಮನಿಸ್ತಾ ಇರೋದು. ದೇವರ ವಾಕ್ಯವನ್ನು ಅಪ್ಪಿಕೋಬೇಕು. ತಪ್ಪಿ ಹೋದ ಮಗನು ಬಂದಾಗ ತಂದೆ ಅಪ್ಪಿಕೊಂಡ ಹಾಗೆ ದೇವರ ವಾಕ್ಯವನ್ನು ಅಪ್ಪಿಕೊಳ್ಳಬೇಕು. ಕೊನೆಯದಾಗಿ 32ನೇ ವಚನ ನಾವು ನೋಡಿಕೊಳ್ಳುವಾಗ, ನೀನು ಅಂದರೆ ದೇವರು, ಮತ್ತು 2ನೇ ಭಾಗ ನಿನ್ನ ಆಜ್ಞಾ ಮಾರ್ಗ ಅಂದರೆ ದೇವರ ವಾಕ್ಯ ಆಸಕ್ತಿಯಿಂದ ಅನುಸರಿಸುವನು. ಪ್ರತಿಕ್ರಿಯೆ, ಬರೀ ಅನುಸರಿಸೋದಲ್ಲ, ಹೌದು ಹೇಳಿದ್ದಾನೆ ಅನುಸರಿಸಬೇಕು, ಆಸಕ್ತಿಯಿಂದ ಅನುಸರಿಸಬೇಕು. ಹೋಲ್ ಹಾರ್ಟೆಡ್ಲಿ, ಈಗರ್ಲಿ. ಆದ ಕಾರಣ ದೇವರ ವಾಕ್ಯಕ್ಕೆ ನಮ್ಮ ದೇವರು, ದೇವರ ವಾಕ್ಯ ನಮ್ಮ ಪ್ರತಿಕ್ರಿಯೆ. ದೇವರು, ದೇವರ ವಾಕ್ಯ ನಮ್ಮ ಪ್ರತಿಕ್ರಿಯೆ. ಆ ರೀತಿಯಾಗಿ ಪ್ರತಿ ವಚನ ಕೂಡ ಕೀರ್ತನೆ 119ರಲ್ಲಿ ಬರ್ತದೆ. ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ಆದ ಕಾರಣ ನಾವು ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು. ನನ್ನ ಸ್ನೇಹಿತರೊಬ್ಬರು ಒಂದು ಮಾತು ಹೇಳ್ತಿದ್ರು. ಅದೇನಂತ ಹೇಳಿದ್ರೆ, ಬೈಬಲ್ ಓದುವಾಗ ಒಂದು ನೀನು ಅಳಬೇಕು, ಇಲ್ವೇ ನಗಬೇಕು ಎಂಬುದಾಗಿ. ವೆನೆವರ್ ಯು ರೀಡ್ ದ ಬೈಬಲ್, ಈದರ್ ಯು ವೀಪ್ ಆರ್ ಲಾಫ್. ಅಂದರೆ ಅರ್ಥ, ದೇವರ ವಾಕ್ಯ ಮನವರಿಕೆಯಿಂದ ಅಳಬೇಕು, ಅಥವಾ ಆನಂದ ಬಾಷ್ಪ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸಂತೋಷದಿಂದ. ಮತ್ತು ಅದೇ ಸಂದರ್ಭದಲ್ಲಿ ಇದು ನಿಕ್ಷೇಪ ಆದ ಕಾರಣ ನಾವು ನಗಬೇಕು, ಸಂತೋಷಪಡಬೇಕು, ಆನಂದಿಸಬೇಕು. ಕೀರ್ತನೆ 119ನೇ ಅಧ್ಯಾಯ 1ರಿಂದ 32 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.